ಕ್ಷಮಾಶಾಸ್ತ್ರದ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಬರುವಾಗ ಇಲ್ಲಿ ಅಪೋಸ್ತಲತ್ವದ ವರದ ಕುರಿತಾಗಿ ಮತ್ತು ಅಪೋಸ್ತಲರ ಕಾರ್ಯಗಳ ಕುರಿತಾಗಿ ಮತ್ತು ಅವರ ಸೇವೆಯ ಕುರಿತಾಗಿ ನಾವು ನೋಡುತ್ತಾ ಬಂದಿದ್ದೇವೆ. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಒಂದು ವಿಷಯ ಮಾತ್ರ ಬಾಕಿ ಇದೆ. ಸೊ ಅದು ಏನೆಂಬುದಾಗಿ ನಾವು ಗಮನಿಸುವಾಗ ಅಪೋಸ್ತಲತ್ವದೊಟ್ಟಿಗೆ ಇಂದಿನ ಸಭೆಯ ಕರ್ತವ್ಯಗಳು, ಅಪೋಸ್ತಲತ್ವದೊಟ್ಟಿಗೆ ಅಥವಾ ಅಪೋಸ್ತಲತ್ವದೊಟ್ಟಿಗೆ ಸಭೆಯ ಕೆಲಸಗಳು ಏನು ಹೇಳುವುದನ್ನು ಕೂಡ ನಾವು ಅರ್ಥ ಮಾಡಿಕೊಂಡಿರಬೇಕು. ಯಾಕೆಂದರೆ ನಾವು ಗಮನಿಸ್ತಾ ಬರುವಾಗ ಅಪೋಸ್ತಲರು ಈಗ ಇಲ್ಲ ಹೇಳುವಂತವರು ನಾವಾಗಿದ್ದೇವೆ, ಮತ್ತು ಅಪೋಸ್ತಲರು ಈಗ ಇದ್ದಾರೆ ಹೇಳ್ತಕ್ಕಂಥದ್ದು ಕೂಡ ಈ ತಪ್ಪಾದ ಬೋಧನೆಯವರು ಅದನ್ನ ನಾವು ಈ ಲೋಕದಲ್ಲಿ ಗುರುತಿಸ್ತಕ್ಕಂಥವರಾಗಿದ್ದೇವೆ. ಅದನ್ನವರು ಅಪೋಸ್ತಲರು ಇದ್ದಾರೆ ಹೇಳುವಂತವರನ್ನ ನಾವು ಈ ಲೋಕದಲ್ಲಿ ನಮ್ಮ ಸುತ್ತಮುತ್ತಲೂ ನಾವು ಕಾಣ್ತಾ ಇದ್ದೇವೆ. ಆದ್ರೆ ನಾವು ಕಲಿತುಕೊಂಡಿರ್ತಕ್ಕಂಥ ಒಂದು ಸಂಗತಿ, ಅಪೋಸ್ತಲರು ಈಗ ಇಲ್ಲ ಹೇಳುವಂತ ಒಂದು ಸಂಗತಿ, ಅಪೋಸ್ತಲರು 12 ಜನ ಶಿಷ್ಯರು ಮಾತ್ರ ಇದ್ದಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ತಾ ಬಂದಿರತಕ್ಕಂಥ ಒಂದು ಸಂಗತಿ ಆಗಿತ್ತು. ಮತ್ತು ಅಪೋಸ್ತಲರ ಸೇವೆಗೂ ಮತ್ತು ಅಪೋಸ್ತಲರು ಇಲ್ಲದೇ ಇರತಕ್ಕಂಥ ಸೇವೆಗೆ ಅವರು ಮಾಡಿದ ರೀತಿಯಲ್ಲಿ ಎಲ್ಲಾ ರೀತಿಯ ಸೇವೆಗಳನ್ನ ಇವತ್ತಿಗೆ ನಾವು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಹೇಳ್ತಕ್ಕಂಥ ಸಂಗತಿಯನ್ನ ನಾವು ಗಮನಿಸ್ತಾ ಬಂದವರಾಗಿದ್ದೇವೆ. ಆದ್ರೆ ಅಪೋಸ್ತಲರೊಟ್ಟಿಗೆ ಅಥವಾ ಅಪೋಸ್ತಲತ್ವದೊಟ್ಟಿಗೆ ನಮಗೆ ನಿಕಟವಾಗಿರತಕ್ಕಂಥ ಒಂದು ಸಂಬಂಧವನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಮತ್ತು ನಮ್ಗೆ ಅವರ ಆಧಾರದಲ್ಲಿ ಅಪೋಸ್ತಲತ್ವ ನಮಗೆ ಬೇಕು. ಅಪೋಸ್ತಲತ್ವದ ಒಂದು ಸಂಗತಿಗಳು ದೇವರ ವಾಕ್ಯದಲ್ಲಿ ಅಥವಾ ಯೇಸು ಸ್ವಾಮಿ ಅವರನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಅವರ ಬೋಧನೆ ಅಸ್ತಿವಾರ ಹಾಕಿರ್ತಕ್ಕಂಥದ್ದು, ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಈ ಸಭೆಯಲ್ಲಿ ನಾವು ಅಪೋಸ್ತಲರು ನಮ್ಮ ಸಭೆಗಳಲ್ಲಿ ಇಲ್ಲ, ಆದ್ರೆ ಅಪೋಸ್ತಲತ್ವದೊಟ್ಟಿಗೆ ನಾವು ಹೊಂದಿಕೊಂಡು ಆ ತತ್ವದಲ್ಲಿ ನಾವು ಹೊಂದಿಕೊಂಡು ಆ ತತ್ವಕ್ಕೆ ಅನುಸಾರವಾಗಿ ನಾವು ಮುಂದೆ ಹೋಗುವಂಥದ್ದು, ನಮ್ಮ ಕೆಲಸ ಕಾರ್ಯಗಳನ್ನ ಸಭೆಯಲ್ಲಿ ಅಥವಾ ನಾವು ನಮ್ಮ ಜೀವನದಲ್ಲಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಸಂಗತಿ, ಅದು ಅಪೋಸ್ತಲರ ಒಂದು ಅಧ್ಯಾಯದಲ್ಲಿ ಅಥವಾ ಅಪೋಸ್ತಲರ ಒಂದು ಸಂಗತಿಯಿಂದ ನಾವು ಕಲಿತುಕೊಳ್ಳತಕ್ಕಂಥ ಒಂದು ವಿಷಯವಾಗಿದೆ. ಸೊ ಮೊದಲನೇದಾಗಿ ನಮಗೆ ಒಂದು ಕರ್ತವ್ಯ ಏನೆಂಬುದಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡುವಾಗ, ನಾವು ಸಭೆಯಲ್ಲಿದ್ದೇವೆ, ಹಾಗಾದ್ರೆ ಸಭೆಯಲ್ಲಿದ್ದುಕೊಂಡು ಅಪೋಸ್ತಲರ ಬೋಧನೆಯನ್ನ ಕೇಳಬೇಕು. ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಅಪೋಸ್ತಲ ನಮ್ಮ ಸಹೋದರ ಸಭೆ ಯಾವಾಗಲೂ ಅನೇಕ ವರ್ಷಗಳಿಂದಲೂ ನೂರಾರು ವರ್ಷಗಳಿಂದಲೂ ಕೂಡ ಈ ವಾಕ್ಯ ಬೋಧನೆಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಬಂದಿರತಕ್ಕಂಥದ್ದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅಪೋಸ್ತಲರ ಬೋಧನೆಯನ್ನ ಕೇಳುವಂಥದ್ದು ಸಭೆಯ ಕರ್ತವ್ಯವಾಗಿದೆ ಎಂಬುದಾಗಿ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಆದಿಕಾಲದ ಸಭೆಯನ್ನು ನಾವು ಗಮನಿಸ್ತಾ ಬರುವಾಗ, ಪ್ರಾರಂಭದ ಸಭೆಗಳನ್ನು ನಾವು ಗಮನಿಸ್ತಾ ಬರುವಾಗ ಅವರು ಅಪೋಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ನಿರತರಾಗಿದ್ದರು. ಯಾಕೆಂದರೆ ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯದ 42ನೇ ವಚನದಲ್ಲಿ ನಾವು ಗಮನಿಸುವಾಗ, ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯದ 42ನೇ ವಚನದಲ್ಲಿ ನಾವು ಗಮನಿಸುವಾಗ ಅಪೋಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ನಿರತರಾಗಿದ್ದರು. ನಾವಿಲ್ಲಿ ಗಮನಿಸುವಾಗ ಅಲ್ಲಿ ಬೋಧನೆಗಳು ಅಪೋಸ್ತಲರ ಮುಖಾಂತರವಾಗಿ ಕರ್ತನು ನಮಗೆ ಕೊಟ್ಟಿರುವುದನ್ನು ನಾವು ಗಮನಿಸುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಪರ್ವತ ಪ್ರಸಂಗದ ಮೂಲಕ ಮತ್ತು ಕೆಲವು ಸಂದರ್ಭಕ್ಕೆ ಅನುಸಾರವಾಗಿ ದೇವರ ವಾಕ್ಯವನ್ನು ಮತ್ತು ಪರಲೋಕದ ಸಂದೇಶಗಳನ್ನ ಆತನು ಸಾರ್ತಾ ಇದ್ದವನಾಗಿದ್ದನು. ಹಾಗಾಗಿ ಮನುಷ್ಯರು ದೇವರ ಕಡೆಗೆ ತಿರುಗಬೇಕು ಮತ್ತು ಪಾಪ ಪರಿಹಾರ ಹೊಂದ್ಕೊಳ್ಬೇಕು ಹೇಳ್ತಕ್ಕಂಥ ಸಂಗತಿಯನ್ನು ಕರ್ತನು ಕೂಡ ಸಾರಿದವನಾಗಿದ್ದನು. ಆದರೆ ಈ ಎಲ್ಲಾ ಬೋಧನೆಗಳನ್ನ ಅಪೋಸ್ತಲರು ಕೂಡ ಕರ್ತನಿಂದ ಹೊಂದಿದವರಾಗಿದ್ದರು ಎನ್ನುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ಮತ್ತು ಈಗ ನಾವು ವಾಕ್ಯದಲ್ಲಿ ಗಮನಿಸುವಾಗ ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 23ನೇ ವಚನದಲ್ಲಿ ಕೂಡ ಪೌಲನು ಹೇಳುವಂತಹ ಒಂದು ಮಾತು ಕರ್ತನಿಂದ ಹೊಂದಿದ ಉಪದೇಶ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾವು ನೋಡುವಾಗ ಅಪೋಸ್ತಲರಿಗೆ ಕರ್ತನಿಂದ ಬಂದಿರತಕ್ಕಂಥ ಉಪದೇಶವಾಗಿದೆ. ಸೊ ಈ ಒಂದು ಉಪದೇಶವನ್ನ ಕೇಳುವಂಥದ್ದು ಕೂಡ ನಮ್ಮ ಒಂದು ಮಹಾ ಕಾರ್ಯವಾಗಿದೆ ಸಭೆಯಲ್ಲಿ. ಯಾಕಂದ್ರೆ ರಕ್ಷಣೆ ಹೊಂದಿದ್ರೆ ಮಾತ್ರ ಮುಗಿದೋಯ್ತು, ನಾನು ನಂಬ್ಕೊಂಡಿದ್ದೇನೆ, ನನ್ನ ಪಾಪ ಪರಿಹಾರ ಆಗಿದೆ ಎಂಬುದಾಗಿ ಹೇಳ್ಕೊಂಡು ನನಗೆ ಬೋಧನೆ ಬೇಡ ಎನ್ನುವಂತ ಒಂದು ಸಂಗತಿಗಳಿಗೆ ವಿಶ್ವಾಸಿಗಳು ಬರಬಾರದು. ಇವತ್ತು ಸಭೆಯ ನಾಯಕರಾಗಿರ್ತಕ್ಕಂಥವರು ಅಥವಾ ಸಭೆಯಲ್ಲಿರ್ತಕ್ಕಂಥ ಬೋಧಕರ ಒಂದು ಕರ್ತವ್ಯ ಏನೆಂಬುದಾಗಿ ನೋಡುವಾಗ, ವಿಶ್ವಾಸಿಗಳು ಅಪೋಸ್ತಲರ ಬೋಧನೆಯನ್ನ ಕೇಳುವ ಒಂದು ಸಂಗತಿಗಳಿಗೆ ನಡೆಸಬೇಕಾಗಿರುವಂತದ್ದು ನಮ್ಮ ಕರ್ತವ್ಯವಾಗಿದೆ. ಯಾಕಂದ್ರೆ
ಇವತ್ತಿನ ದಿನಮಾನಗಳನ್ನ ನಾವು ಗಮನಿಸ್ತಾ ಬರುವಾಗ ಅಪೋಸ್ತಲರ ಬೋಧನೆ ಅಥವಾ ದೇವರ ವಾಕ್ಯದ ಬೋಧನೆ ಇವತ್ತಿನ ದಿನಕ್ಕೆ ಅನೇಕರು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿಲ್ಲ. ಇವತ್ತಿನ ಒಂದು ಯವನಸ್ಥರನ್ನ ಕೂಡ ನಾವು ಗಮನಿಸ್ತಾ ಬರುವಾಗ ಒಂದು ವೇಳೆ ಮೊಬೈಲ್ ಅಲ್ಲಿ ನಿರತರಾಗಿರ್ತಕ್ಕಂಥ ನಾವು ಗಮನಿಸ್ತೇವೆ. ಅಪೋಸ್ತಲರ ಬೋಧನೆಗೆ ಒಳಗಾಗದಿರ್ತಕ್ಕಂಥ ಸಂಗತಿ ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಈ ಆಧುನಿಕ ಕಾಲ ಬರ್ತಾ ಬರ್ತಾ ಅನೇಕ ಸಂಶೋಧನೆಗಳನ್ನು ಮಾಡ್ತಾ ಜನರನ್ನ ಮರಳು ದಾರಿಗೆ ಅದನ್ನ ಮರಳಾಗಿ ಮಾಡ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇವರ ವಾಕ್ಯದ ಕಡೆಗೆ ಗಮನ ಹರಿಸುವಂತ ಒಂದು ಪ್ರಮಾಣ ಕಡಿಮೆಯಾಗಿದೆ. ಹಾಗಾಗಿ ಆತ್ಮಿಕ ಜೀವಿತ ಕುಂಠಿತಕ್ಕೆ ಬರ್ತಕ್ಕಂಥದ್ದಿದೆ. ಅದರಿಂದ ಇಲ್ಲಿ ನಾವು ಅಪೋಸ್ತಲತ್ವದೊಟ್ಟಿಗೆ ನಾವು ಅಪೋಸ್ತಲರ ಬೋಧನೆಯನ್ನ ಕೇಳಬೇಕು. ಅಪೋಸ್ತಲರ ಬೋಧನೆ ಇವತ್ತು ದೇವರ ವಾಕ್ಯದಲ್ಲಿ ನಮಗೆ ಅದು ಬರೆಸಲ್ಪಟ್ಟಿರತಕ್ಕಂಥದ್ದಾಗಿದೆ. ಅಪೋಸ್ತಲರು ಅದನ್ನ ಕರ್ತನಿಂದ ಹೊಂದಿಕೊಂಡು ಬರೆದಿರ್ತಕ್ಕಂಥ ಒಂದು ವೇದ ಭಾಗಗಳಾಗಿದೆ ಅಥವಾ ದೇವರ ವಾಕ್ಯಗಳಾಗಿದೆ. ಅದಕ್ಕೆ ನಾವು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಚನ, 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಚನ. ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ಕರ್ತನಾದ ರಕ್ಷಕನು ನಮ್ಮ ಅಪೋಸ್ತಲರ ಮೂಲಕ ಕೊಟ್ಟ ಅಪ್ಪಣೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕು. ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗ ಕುರಿತಾಗಿರತಕ್ಕಂಥ ವಿಷಯಗಳು ಮತ್ತು ಅಪೋಸ್ತಲರು ಕೇವಲ ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಮಾತ್ರವೇ ಮಾತನಾಡದೆ ಹಳ ಒಡಂಬಡಿಕೆ ವಿಷಯಗಳು ಸಂಬಂಧಪಟ್ಟು ಅವರು ಮಾತನಾಡುತ್ತಾ ಅದಕ್ಕೆ ಸರಿಯಾದ ಜೋಡಣೆಯನ್ನ ಮಾಡಿದವರಾಗಿ ನಾವು ನೋಡುವಾಗ ಆ ಬೋಧನೆಯನ್ನು ನಮ್ಮ ಮಧ್ಯದಲ್ಲಿ ಅವರು ಇಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಆ ವಾಕ್ಯ ತಿಳಿಸುವ ಪ್ರಕಾರವಾಗಿ ನೀವು ಜ್ಞಾಪಕ ಮಾಡಿಕೊಳ್ಳಬೇಕು. ಅಪೋಸ್ತಲರ ಮೂಲಕ ಕೊಟ್ಟ ಅಪ್ಪಣೆಯನ್ನ ನೀವು ಜ್ಞಾಪಕ ಮಾಡಿಕೊಳ್ಳಬೇಕು ಹೇಳುವಂತ ಒಂದು ಸಂಗತಿಯನ್ನು ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ. ಅದರಿಂದ ಅಪೋಸ್ತಲರ ಬೋಧನೆ ಕೇಳಬೇಕು. ಅಪೋಸ್ತಲರ ಬೋಧನೆಯನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಂತ ಒಂದು ಕರ್ತವ್ಯ. ನೋಡ್ರಿ, ಹಳೆ ಕಾಲದಿಂದಲೂ ದೇವರು ಇಸ್ರಾಯೇಲ್ ಮಕ್ಕಳೊಟ್ಟಿಗೆ ನನ್ನ ಬೋಧನೆ, ನನ್ನ ಮಾತುಗಳು ಧರ್ಮೋಪದೇಶ ಕಾಂಡದಲ್ಲಿ ಆತನು ಹೇಳ್ತಾನೆ, ಮೋಚನ ಕಾಂಡದಲ್ಲಿ ಹೇಳ್ತಾನೆ. ಹೀಗೆ ದೇವರು ಹೇಳ್ತಾ ಬರುವಾಗ ನಿಮ್ಮ ಹೃದಯಗಳಲ್ಲಿ ಇರಬೇಕು, ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ತಾ ಬರಬೇಕು ಎಂಬುದಾಗಿ ದೇವರು ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ಸಭಾಕಾಲದ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಬಹಳ ಪ್ರಾಮುಖ್ಯವಾಗಿ ಅಪೋಸ್ತಲರ ಬೋಧನೆಯನ್ನ ಕೇಳುವುದರ ಕಡೆಗೆ ಪ್ರತಿಯೊಬ್ಬರು ನಾವು ನಮ್ಮನ್ನ ಒಪ್ಪಿಸಿಕೊಡಬೇಕಾಗಿರುವಂತದ್ದು ಬಹಳ ಮುಖ್ಯವಾಗಿದೆ. ಸೊ ಆದ್ರಿಂದ ನಾವು ಗಮನಿಸ್ತಾ ಬರುವಾಗ ಸಭಾಕಾಲದ ಒಂದು ವಿಶ್ವಾಸಿಯ ಒಂದು ಜೀವಿತವು ಅದು ಅಪೋಸ್ತಲರ ಬೋಧನೆಯ ತತ್ವದ ಆಧಾರದಲ್ಲಿ ಮುಂದುವರಿಯತಕ್ಕಂಥ ಒಂದು ಸಂಗತಿಯಾಗಿದೆ. ಸೊ ಯೂದನ ಗ್ರಂಥದಲ್ಲಿಯೂ ಕೂಡ 17ನೇ ವಚನದಲ್ಲಿ ನಾವು ಗಮನಿಸುವಾಗ, ಯೂದನ ಗ್ರಂಥ 17ನೇ ವಚನದಲ್ಲಿ ನಾವು ಗಮನಿಸುವಾಗ ಯೇಸು ಕ್ರಿಸ್ತನ ಅಪೋಸ್ತಲರು ಮೊದಲು ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಸೊ ನೋಡ್ರಿ, ಆವಾಗ ಯೆಹೋವನು ಹೇಳಿರ್ತಕ್ಕಂಥ ಮಾತನ್ನ ನೆನಪು ಮಾಡಿಕೊಳ್ಳಬೇಕು, ಅದನ್ನ ಅನುಸರಣೆ ಮಾಡಬೇಕು, ಅದನ್ನು ಜೀವನ ಕ್ರಮದಲ್ಲಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಹೇಳ್ತಕ್ಕಂಥ ಸಂಗತಿ ಇಸ್ರಾಯೇಲ್ರು ತಿಳಿದವರಾಗಿದ್ರು, ಇಸ್ರಾಯೇಲ್ರಿಗೆ ದೇವರು ಹೇಳಿದವರಾಗಿದ್ರು. ಇವತ್ತು ನಮ್ಮ ಒಂದು ಕರ್ತವ್ಯ ಸಭೆಯಲ್ಲಿರುವಂಥದ್ದು, ನಮ್ಮ ಒಂದು ಕಾರ್ಯ ಅಪೋಸ್ತಲರ ಮಾತುಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತದ್ದಾಗಿದೆ. ಹಾಗಾದ್ರೆ ಅಪೋಸ್ತಲರ ಬೋಧನೆ ಬಹಳ ಮುಖ್ಯ. ಅಪೋಸ್ತಲರ ಮಾತುಗಳನ್ನ ನಾವು ಏನ್ ಮಾಡ್ಬೇಕಾಗಿದೆ? ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಾವು ಅನೇಕ ಯವನಸ್ಥರನ್ನ ನಾವು ಕೇಳುವಾಗ ಆ ಒಂದು ಸಂಗತಿಗಳು ಕಡಿಮೆ ಆಗಿದೆ. ಅಪೋಸ್ತಲರ ಬೋಧನೆಗಳನ್ನ ಕೇಳುವುದಕ್ಕೋಸ್ಕರವಾಗಿ ಅವ್ರು ಇಷ್ಟ ಇಲ್ಲದಿರ್ತಕ್ಕಂಥವರಾಗಿರ್ತಾರೆ. ಆಗಿರ್ತಕ್ಕಂಥ ಒಂದು ಸಂಗತಿಯನ್ನ ಸಭೆಯಲ್ಲಿ ನಾವು ಅನೇಕ ಕಡೆಗಳಲ್ಲಿ ನಾವು ಅದನ್ನು ಕಾಣ್ತಕ್ಕಂಥವರಾಗಿದ್ದೇವೆ. ಬೋಧನೆ ಬೇಡ, ಆರಾಧನೆ ಬಂದು ಒಂದು ವೇಳೆ ರೊಟ್ಟಿ ಮುರಿದು ಹೋಗ್ತಕ್ಕಂಥ ಒಂದು ಸಂಗತಿಗಳನ್ನ ನಾವು ಕಾಣ್ತಾ ಇದ್ದೇವೆ. ಒಂದು ವೇಳೆ ವಿಶೇಷ ಕೂಟದಲ್ಲಿ ಕೂಡ ಹಾಜರಾಗದೆ ಅವರು ನಾನು ರಕ್ಷಣೆ ಹೊಂದಿದ್ದೇನೆ ಸಾಕು ಅಷ್ಟೇ ಹೇಳ್ತಕ್ಕಂಥ ಒಂದು ವಿಷಯಗಳೆಲ್ಲ ಅವರು ಇರ್ತಕ್ಕಂಥವರಾಗಿದ್ದಾರೆ. ಆದ್ರೆ ನನ್ನ ರಕ್ಷಣಾ ಜೀವಿತವು ಸಫಲವಾಗಬೇಕಾದ್ರೆ, ನನ್ನ ರಕ್ಷಣೆಯು ಅದು ಕಾಪಾಡಲ್ಪಡಬೇಕಾದ್ರೆ, ನಾನು ರಕ್ಷಣೆಯನ್ನ ಸಾಧಿಸ್ಕೊಂಡಿದ್ದೇನೆ, ಕರ್ತನಿಗೋಸ್ಕರವಾಗಿ ನಾನು ನನ್ನ ರಕ್ಷಣೆ ಜೀವಿತವನ್ನ ನಾನು ಅರ್ಪಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಪೋಸ್ತಲರ ಬೋಧನೆಯನ್ನ ಕಲಿತುಕೊಳ್ಳಬೇಕು, ಅದನ್ನ ನೆನಪು ಮಾಡಿಕೊಳ್ಳಬೇಕು. ಸಭಾ ಜೀವನದಲ್ಲಿ ಅಪೋಸ್ತಲರ ಬೋಧನೆ ಏನಿದೆ ಹೇಳುವಂಥದನ್ನ ನಾವು ಗುರುತು ಮಾಡಿಕೊಂಡು ಅಥವಾ ವಿಶ್ವಾಸಿಗಳು ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರವೇ ಏನಾಗ್ತದೆ, ಸಭಾ ಜೀವನದಲ್ಲಿ ಅವರು ಉತ್ತಮವಾಗಿರ್ತಕ್ಕಂಥ ವಿಶ್ವಾಸಗಳಾಗಿ ಕರ್ತನಿಗೆ ಮಹಿಮೆ ತರತಕ್ಕಂಥ ಭಕ್ತರಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಸಭಾ ಜೀವನದಲ್ಲಿ ಅಪೋಸ್ತಲರ ಬೋಧನೆಯನ್ನ ಕೇಳುವುದು
ಮತ್ತು ಅಪೋಸ್ತಲರ ಬೋಧನೆಯನ್ನ ಜ್ಞಾಪಕ ಮಾಡಿಕೊಳ್ಳುವುದು. ಅದರಿಂದ ಬಹಳ ಮುಖ್ಯ. ಹೊಸ ಒಡಂಬಡಿಕೆಯು ಅನೇಕ ಸಂಗತಿಗಳನ್ನು ಕಲಿಸುತ್ತಾ ತಿಳಿಸುತ್ತಾ ಬಂದಿರತಕ್ಕಂಥದ್ದಾಗಿದೆ ಬೇರೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಅಪೋಸ್ತಲರ ಬೋಧನೆ ಬಹಳ ಮುಖ್ಯ. ಆದಿಕಾಲದ ಸಭೆಯವರು ಅಪೋಸ್ತಲರ ಬೋಧನೆಯನ್ನ ಸ್ವೀಕರಿಸಿದವರಾಗಿದ್ದರು. ಮೊದಲನೇ ತೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯವನ್ನು ನಾವು ಗಮನಿಸುವಾಗ ತೆಸಲೋನಿಕ ಸಭೆಯವರು ಪೌಲನ ವಾಕ್ಯವನ್ನ ಅವರು ಶಕ್ತಿಯುತವಾಗಿ ನಂಬಿಕೊಂಡು ಕರ್ತನ ಮಾಡಿಕೊಂಡು ಕರ್ತನಿಗೋಸ್ಕರವಾಗಿ ಜೀವಿಸಿದರು. ಅದರಿಂದ ನಾವು ನೋಡುವಾಗ ಆ ತೆಸಲೋನಿಕ ಸಭೆಯನ್ನು ಕುರಿತಾಗಿ ನಾವು ನೋಡುವಾಗ ಅವರು ಕರ್ತನ ವಾಕ್ಯವನ್ನ ಅಥವಾ ಅಪೊಸ್ತಲರು ಹಾಕಿಕೊಟ್ಟಿರ್ತಕ್ಕಂಥ ಆ ವಾಕ್ಯವನ್ನ ಅವರು ಅದನ್ನ ಅಂಗೀಕರಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಇವತ್ತು ನಾನು ನೀವುಗಳು ಅಥವಾ ನಮ್ಮ ಸಭೆಯು ಏನಾಗಬೇಕಾಗಿದೆ ಎಂಬುದಾಗಿ ಹೇಳುವಾಗ ಅಪೊಸ್ತಲರ ಬೋಧನೆಯನ್ನ ಅಂಗೀಕಾರ ಮಾಡಿಕೊಂಡು ಮತ್ತು ಅಪೊಸ್ತಲರ ಬೋಧನೆಯನ್ನು ಕೇಳುತ್ತಾ ಅಪೊಸ್ತಲರ ಬೋಧನೆಯಿಂದ ಜ್ಞಾಪಕದಲ್ಲಿ ಇಟ್ಟುಕೊಳ್ತಾ ಮುಂದೆ ಹೋಗಬೇಕು. ನಾವು ನಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದಿದೆ. ಯಾಕಂದ್ರೆ ಆಧುನಿಕ ಕಾಲದಲ್ಲಿ ಇವತ್ತಿನ ದಿನಮಾನಗಳು ಬಹಳ ಡೇಂಜರ್ ಇದೆ, ಬಹಳ ಡೇಂಜರ್ ಇದೆ. ನಾವು ಒಂದು ವೇಳೆ ನಾನು ರಕ್ಷಣೆ ಹೊಂದುವ ಸಂದರ್ಭದಲ್ಲಿ ಮೊಬೈಲ್ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ, ಅಥವಾ ಆ ಮೊಬೈಲ್ ನಾವು ಕಂಡೇ ಇರಲಿಲ್ಲ. ಇನ್ನು ನಾವು ನೋಡ್ತಾ ಬರುವಾಗ ನಮ್ಮ ಮನೆಗೆ ಲ್ಯಾಂಡ್ ಲೈನ್ ಬಂದಿದೆ, ನಾನು ರಕ್ಷಣೆ ಹೊಂದಿದ 5 ವರ್ಷದ ನಂತರ. ಹಾಗಾಗಿ ನಾವು ಗಮನಿಸ್ತಾ ಬರುವಾಗ ಇವತ್ತಿನ ದಿನಮಾನ ಎಷ್ಟು ಸ್ಪೀಡ್ ಆಗಿದೆ ಎಂಬುದಾಗಿ ನೋಡುವಾಗ, ಆದ್ರೆ ಆಧುನಿಕ ಜಗತ್ತು ಮುಂದುವರಿತಾ ಇರೋದು ಅದು ಒಂದು ವೇಳೆ ನಮಗೆ ಒಳ್ಳೆಯ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಅದನ್ನು ಮಾಡೋದ್ರಲ್ಲಿ ತಪ್ಪೆಂಬುದಾಗಿ ಅಲ್ಲ. ಆದ್ರೆ ಯವನಸ್ಥರ ಒಂದು ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಎಂಬುದಾಗಿ ನೋಡುವಾಗ ಇವತ್ತು ಸಭಾ ಜೀವನದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆಸಕ್ತಿ ಇಲ್ಲ. ಮತ್ತು ಆ ಆಸಕ್ತಿಯಿಂದ ನಾನು ಕರ್ತನನ್ನ ಸ್ವೀಕರಿಸಿದ ಅನುಭವದಲ್ಲಿ ನಾನು ಅಪೊಸ್ತಲರ ಬೋಧನೆ ಏನೆಂಬುದಾಗಿ ತಿಳ್ಕೊಳ್ಬೇಕು ಹೇಳುವತಕ್ಕಂಥ ಆಸಕ್ತಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಬೇರೆ ಅದರಿಂದ ನಾವು ನೋಡುವಾಗ ನಮ್ಮ ಸಹೋದರ ಸಭೆಗಳಲ್ಲಿ ಅದು ಯಾವಾಗ ಮೊದಲಿಂದಲೂ ಹೆಚ್ಚಾಗಿ ನಡ್ಕೊಂಡು ಬಂದಿರತಕ್ಕಂಥ ರೀತಿಯಾಗಿದೆ. ನಮ್ಮ ಪೂರ್ವಿಕರು, ನಮ್ಮ ಅನೇಕ ಭಕ್ತರು ನಮಗೆ ಅದನ್ನು ಕಲಿಸ್ಕೊಡ್ತಾ ಬಂದವರಾಗಿದ್ದಾರೆ. ಸೊ ಆ ಕಲಿವಿಕೆಯನ್ನ ನಾವು ಏನ್ ಮಾಡ್ಬೇಕಾಗಿದೆ, ಸಭೆಯಲ್ಲಿ ನಮ್ಮ ದೇವ ಜನರಿಗೆ ಅಥವಾ ನಮ್ಮ ವಿಶ್ವಾಸಿಗಳಿಗೆ ನಾವು ಕಲಿಸ್ತಾ ಮುಂದೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಆಗಿದೆ. ಇನ್ನು ಈ ಅಪೊಸ್ತಲತ್ವದೊಟ್ಟಿಗೆ ಇನ್ನೊಂದು ಜವಾಬ್ದಾರಿ ಇದೆ, ಅಥವಾ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಇದೆ. ಕೇವಲ ದೇವರ ವಾಕ್ಯವನ್ನ ಕೇಳುವುದು ಅಥವಾ ಜ್ಞಾಪಕ ಮಾಡಿಕೊಳ್ಳುವುದು ಮಾತ್ರವಲ್ಲ, ಅಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಸಂಗತಿ, ಅಪೊಸ್ತಲರ ಮಾದರಿಯನ್ನ ಅನುಸರಣೆ ಮಾಡಬೇಕು. ಅಪೊಸ್ತಲರ ಮಾದರಿಯನ್ನ ಅನುಸರಣೆ ಮಾಡಬೇಕು. ನೋಡ್ರಿ, ನೀವು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಅಪೊಸ್ತಲರು ಆತನ ಮಾದರಿಯನ್ನ, ಆತನು ಹೇಗೆ ಜೀವಿಸ್ತಾನೋ ಹಾಗೇ ಜೀವನ ಮಾಡಿರತಕ್ಕಂಥವರಾಗಿದ್ದರು. ಅದಕ್ಕೆ ನಾವು ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯವನ್ನ ನಾವು 25ನೇ ವಚನ ನೋಡುವಾಗ ಕ್ರೈಸ್ತರು ಹೇಳ್ತಕ್ಕಂಥ ಒಂದು ಹೆಸರು ಹೇಗೆ ಬಂತು ಎಂಬುದಾಗಿ ನಾವು ಅಲ್ಲಿ ಗಮನಿಸುವಂಥದ್ದು, ಅಲ್ಲಿ ಯೇಸು ಸ್ವಾಮಿ ಇಟ್ಟು ಹೋಗಿರ್ತಕ್ಕಂಥ ಹೆಸರು ಅಲ್ಲ ಅದು, ಅಥವಾ ಶಿಷ್ಯರೇ ಇಟ್ಕೊಂಡಿರ್ತಕ್ಕಂಥ ಹೆಸರು ಅಲ್ಲ ಅದು. ನಾವಲ್ಲಿ ಗಮನಿಸ್ತಾ ಬರುವಾಗ ಅಂತಿಯೋಕ್ಯದಲ್ಲಿ ಮೊದಲ ಹೆಸರು ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಮಾದರಿಯನ್ನು ಅವರು ಅನುಸರಿಸಿದರು. ಹಾಗಾಗಿ ಇವತ್ತು ಅಪೊಸ್ತಲತ್ವದೊಟ್ಟಿಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಏನೆಂಬುದಾಗಿ ನೋಡುವಾಗ, ಮಾದರಿಯ ಒಂದು ಜೀವಿತ ನಮಗೆ ಬಿಟ್ಟು ಹೋಗಿದ್ದಾರೆ. ಈಗ ಅಪೊಸ್ತಲರಿಲ್ಲ, ಆದ್ರೆ ಅಪೊಸ್ತಲರು ಮಾದರಿಯ ಜೀವಿತವನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡಬೇಕಾಗಿರುವಂತದ್ದಾಗಿದೆ. 1ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಚನದಲ್ಲಿ ಪೌಲನು ಹೀಗೆ ಹೇಳ್ತಾನೆ. 1ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸುವರಾಗಿರಿ. ಅವನು ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನನ್ನು ಅನುಸರಿಸಿದ್ದೇನೆ, ನೀವು ಕೂಡ ಏನ್ ಮಾಡ್ಬೇಕು, ನಾನು ಅನುಸರಿಸಿದ ಪ್ರಕಾರವೇ ನೀವು ಕೂಡ ಕ್ರಿಸ್ತನನ್ನು ಅನುಸರಿಸಬೇಕು. ಅಂದರೆ ಅಪೊಸ್ತಲರು ಕ್ರಿಸ್ತನನ್ನ ಅನುಸರಿಸತಕ್ಕಂಥವರಾಗಿದ್ದರು. ಅದರಿಂದ ಇವತ್ತು ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಗಳಾಗಿರ್ತಕ್ಕಂಥ ನಮ್ಮ ಒಂದು ಜವಾಬ್ದಾರಿ ಏನೆಂಬುದಾಗಿ ನೋಡುವಾಗ, ಅಪೊಸ್ತಲರ ಹಾಗೆಯೇ ಮಾದರಿಯ ಜೀವಿತವನ್ನ ನಾವು ಜೀವಿಸೋದಕ್ಕೋಸ್ಕರವಾಗಿ ನಾವು ಸಭೆಯಲ್ಲಿ ನಮ್ಮ ಕೆಲಸ ಇದೆ, ನಾವು ಆ ಒಂದು ಕರ್ತವ್ಯ ನಮ್ಮ ಮೇಲಿದೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಅವರ ಮಾದರಿಯ ಜೀವಿತದಲ್ಲಿ ನಾವು ನಮ್ಮನ್ನ ಯೋಚನೆ ಮಾಡಿಕೊಳ್ಳಬೇಕು. ಅಪೊಸ್ತಲರ ಒಟ್ಟಿಗೆ ನಾನು ಅದೇ ತರದ ಒಂದು ಜೀವಿತದಲ್ಲಿ ಇದ್ದೇನೋ, ಎಲ್ಲಿ ಸೋತು ಹೋಗಿದ್ದೇನೆ ಎಂಬುದನ್ನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿರುವಂತದ್ದು ಇದೆ. ಯಾಕೆಂದರೆ ಅಪೊಸ್ತಲರು ಅವರು ಪೌಲನು ಕೂಡ ಹಿಡಿದು ಪೇತ್ರ, ಯೋಹಾನರು ಎಲ್ಲರೂ ಕೂಡ ಅವರು
ಆ ಕರ್ತನೊಟ್ಟಿಗೆ ಅವರು ಜೀವನ ಮಾಡತಕ್ಕಂಥವರಾಗಿದ್ದರು, ಕರ್ತನೊಟ್ಟಿಗೆ ಅವರು ಇದ್ದವರಾಗಿದ್ದರು, ಅನ್ನಪಾನಗಳನ್ನು ತೆಗೆದುಕೊಂಡಿರ್ತಕ್ಕಂಥವರಾಗಿದ್ದರು. ಆದ್ರೆ ನಾವು ನೋಡ್ತಾ ಬರುವಾಗ ಅವರ ಹಾಗೆ ಕರ್ತನ ಹಾಗೆ ಅವರು ಜೀವನ ಮಾಡಿರ್ತಕ್ಕಂಥವರಾಗಿದ್ದರು. ಅದಕ್ಕೆ ಇವರು ಕ್ರೈಸ್ತರು ಹೇಳ್ತಕ್ಕಂಥ ಒಂದು ಹೆಸರು ಅಂತಿಯೋಕ್ಯದಲ್ಲಿ ಶಿಷ್ಯರಿಗೆ ಮೊದಲು ಬಂತು ಎಂಬುದಾಗಿ ನಾವು ಅದನ್ನ ಗಮನಿಸತಕ್ಕಂಥವರಾಗಿದ್ದೇವೆ. ಅದರಿಂದ ಇವತ್ತು ಅಪೊಸ್ತಲರ ಮಾದರಿಯನ್ನ ನಾವು ಅನುಸರಿಸಬೇಕು. 12 ಮಂದಿ ಅಪೊಸ್ತಲರು ಕ್ರಿಸ್ತರು ಜೀವಿಸಿದಂತೆ ಅವರು ಜೀವನ ಮಾಡಿದರು. ಒಂದು ವೇಳೆ ನಾವಿವತ್ತು ಸ್ವಲ್ಪ ಒಂದು ವೇಳೆ ನಮಗೆ ಏರುಪೇರಾದ್ರೆ ನಾವು ತುಂಬಾ ಕಷ್ಟ ಎಂಬುದಾಗಿ ಅಂದ್ಕೊಳ್ತೇವೆ. ಒಂದು ಹೊತ್ತು ನಮಗೆ ಊಟ ಇಲ್ಲದಿದ್ರೆ ನಾವು ಕಷ್ಟ ಎಂಬುದಾಗಿ ಅಂದ್ಕೊಳ್ತೇವೆ. ಪೌಲನು ಎಷ್ಟು ದಿನ ಉಪವಾಸ ಇದ್ದನು, ಪೌಲನ ಪ್ರಯಾಣ ಹೇಗಿತ್ತು, ಪೌಲನು ಹಡಗಿನ ಪ್ರಯಾಣ ಮಾಡುವಾಗ ಯಾವ ರೀತಿಯಾಗಿ ಅವನ ಜೀವನ ಇತ್ತು, ಇದೆಲ್ಲವನ್ನು ನಾವು ಸರಿಯಾಗಿ ನಮ್ಮ ಮಕ್ಕಳು, ನಾನು, ನೀವು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಾಗ ಮಾತ್ರವೇ ನಾವು ಸರಿಯಾದ ಒಂದು ಆತ್ಮಿಕತೆ ಜೀವಿತದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವರ ಜೀವಿತ, ಅವರ ಮಾತು, ಅವರ ಕಾರ್ಯವಿಧಾನ, ಅಪೊಸ್ತಲರು ಸುಳ್ಳು ಹೇಳ್ತಾ ಇದ್ರ? ಇಲ್ಲ. ಅವರು ಮಾತನಾಡ್ತಕ್ಕಂಥ ಸಂಗತಿಗಳಿರಬಹುದು, ಎಲ್ಲ ವಿಷಯಗಳು ಕರ್ತನಿಗೆ ಮೆಚ್ಚುಗೆಯಾಗಿತ್ತು. ಅವರು ಕಾರ್ಯ ಮಾಡ್ತಕ್ಕಂಥ, ಅವರು ಕೆಲಸ ಮಾಡತಕ್ಕಂಥದ್ದು ಪ್ರತಿಯೊಂದು ವಿಷಯಗಳಲ್ಲಿ ಅವರು ನಮಗೆ ಮಾದರಿಯನ್ನ ತೋರಿಸಿ ಹೋಗಿರ್ತಕ್ಕಂಥವರಾಗಿದ್ದಾರೆ. ನೋಡ್ರಿ, ಅದಕ್ಕೆ ಪೌಲನು ತಿಮೋಥಿಗೆ ಹೇಳಿರುವುದನ್ನು ನಾವು ನೋಡ್ತೇವೆ. 2 ತಿಮೋಥಿಯ ಪತ್ರಿಕೆ 1ನೇ ಅಧ್ಯಾಯದ 13ನೇ ವಚನ, 2 ತಿಮೋಥಿಯ ಪತ್ರಿಕೆ 1ನೇ ಅಧ್ಯಾಯದ 13ನೇ ವಚನ, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಪೌಲನು ತಿಮೋಥಿಗೆ ಹೇಳ್ತಕ್ಕಂಥ ಒಂದು ಸಂಗತಿ, ನನ್ನಿಂದ ಕೇಳಿದಂತ ಬೋಧನೆ. ಹಾಗಾದ್ರೆ ನಾವು ನೋಡುವಾಗ ಪೌಲನು ಹೇಳ್ತಕ್ಕಂಥ ಬೋಧನೆ ಯಾರ್ದಾಗಿತ್ತು? ಕರ್ತನ ಬೋಧನೆ ಆಗಿತ್ತು. ಕರ್ತನಿಂದ ಹೊಂದಿದಂತ ಬೋಧನೆ ಎಂಬುದಾಗಿ 11ನೇ ಅಧ್ಯಾಯದ 1ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 23ನೇ ವಚನದಲ್ಲಿ ಕರ್ತನಿಂದ ಹೊಂದಿದ ಉಪದೇಶ ಎಂಬುದಾಗಿ ಅಲ್ಲಿ ಮಾತನಾಡುತ್ತಾ ರೊಟ್ಟಿಯ ಮುರಿವಿಕೆ ಕುರಿತಾಗಿ ಆತನು ಮಾತನಾಡುತ್ತಾ ಬಂದಿರುವುದನ್ನು ನಾವಲ್ಲಿ ಗಮನಿಸ್ತೇವೆ. ಅದರಿಂದ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿ, ಉಪದೇಶವು ಕರ್ತನಿಂದ ಅವರಿಗೆ ಬಂತು ಮತ್ತು ಅಪೊಸ್ತಲರ ಮುಖಾಂತರವಾಗಿ ನಮಗೂ ಕೂಡ ಅದು ಬಂದಿದೆ ಎಂಬುದನ್ನು ನಾವು ಮರೆಯಬಾರದು. ಹಾಗಾಗಿ ಆ ಮಾದರಿಯ ಜೀವಿತವನ್ನು ನಾವು ತೋರಿಸಿಕೊಡುವಂತ ಕರ್ತವ್ಯ ನಮ್ಮ ಮೇಲಿದೆ. ಅದನ್ನು ಬಿಟ್ಟು ಹೋಗಿದ್ದಾರೆ. ಅಪೊಸ್ತಲತ್ವವನ್ನು ನಮಗೆ ಬಿಟ್ಟು ಹೋಗಿಲ್ಲ. ಅಪೊಸ್ತಲರಾಗಿ ನೀವು ಮುಂದುವರಿಯಿರಿ ಎಂಬುದಾಗಿ ನಮಗೆ ಬಿಟ್ಟು ಹೋಗಿಲ್ಲ. ತಪ್ಪಾದ ಬೋಧನೆ ಈ ಲೋಕದಲ್ಲಿದೆ. ಅದರಿಂದ ನಾವು ಗಮನಿಸುವಾಗ ಅವರ ಜೀವಿತ ಕ್ರಮವ ನಮ್ಮ ಮಧ್ಯದಲ್ಲಿ ಆತನು ಇಟ್ಟು ಹೋಗಿದ್ದಾರೆ ಅಪೊಸ್ತಲರು. ಆ ಅಪೊಸ್ತಲರ ಜೀವಿತ, ಅದನ್ನ ನಾವು ಹಾಗೆಯೇ ಜೀವನ ಕರ್ತನು ಹೇಗೆ ಜೀವನ ಮಾಡಿದನೋ ಅದೇ ರೀತಿಯಲ್ಲಿ ಅಪೊಸ್ತಲರು ಜೀವನ ಮಾಡಿದವರಾಗಿದ್ದಾರೆ. ಮಾದರಿಯನ್ನು ತೋರಿಸಿ ಹೋಗಿರ್ತಕ್ಕಂಥವರಾಗಿದ್ದಾರೆ. ಇವತ್ತು ನಿಮ್ಮ ಮಾದರಿಯ ಜೀವಿತ ಹೇಗಿದೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ಸಭೆಯಲ್ಲಿ ನಾವು ಅಪೊಸ್ತಲರ ಮಾದರಿಯನ್ನ ಅನುಸರಣೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ನಾವು ಸಭಾಶಾಸ್ತ್ರದ ಕುರಿತಾಗಿ ಕಲಿಯುವಾಗ ಇಲ್ಲಿ ಅಪೊಸ್ತಲರ ಬೋಧನೆ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಸೂತ್ರ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಜೀವನ ಕ್ರಮ, ಇವೆಲ್ಲವೂ ಕೇವಲ ಅವರು ಒಂದು ವೇಳೆ ಸೈದ್ಧಾಂತಿಕವಾಗಿ ಮಾತ್ರವೇ ಅವರು ಅದನ್ನ ಮಂಡಿಸಿ ಹೋಗಲಿಲ್ಲ. ಪ್ರಾಯೋಗಿಕವಾಗಿ ತಮ್ಮ ಜೀವನದಲ್ಲಿ ಅದನ್ನು ಅನುಸರಣೆ ಮಾಡಿಕೊಂಡವರು ಹೋದ್ರು. ಪ್ರಿಯರೇ, ನಾವು ಪ್ರತಿಯೊಬ್ಬ ಅಪೊಸ್ತಲರ ಕುರಿತಾಗಿ ಕೂಡ ಅಭ್ಯಾಸ ಮಾಡ್ತಾ ಬರುವಾಗ ಅವರು ನಮಗೆ ಮಾದರಿ ಜೀವಿತವನ್ನು ಬಿಟ್ಟು ಹೋಗಿದ್ದಾರೆ. ಪೇತ್ರನು, ಯಾಕೋಬನು ಮತ್ತು ಯೋಹಾನನು ಮತ್ತು ನಾವು ಪೌಲನು, ಇವರೆಲ್ಲರ ಕುರಿತಾಗಿ ನಾವು ಗಮನಿಸ್ತಾ ಬರುವಾಗ ಪೌಲನು ಕೂಡ ಒಬ್ಬ ಅಪೊಸ್ತಲನಾಗಿದ್ದಾನೆ ಹೇಳುವಂಥದನ್ನ ಕಳೆದ ದಿನ ನಾವು ಅದನ್ನ ಧ್ಯಾನ ಮಾಡಿರ್ತಕ್ಕಂಥವರು ಆಗಿದ್ದೇವೆ. ಸೊ ಅದರಿಂದ ಗಮನಿಸ್ತಾ ಬರುವಾಗ ಈ ಒಂದು ಅಪೊಸ್ತಲತ್ವದೊಟ್ಟಿಗೆ ಆ ಮಾದರಿಯ ಜೀವಿತ ಸಭೆಗೆ ಬೇಕು. ಅದಕ್ಕೆ ನಾವು ಅಪೊಸ್ತಲರ ಬೋಧನೆಗೆ ನಾವು ಆದ್ಯತೆ ಕೊಡುವಾಗ ಆ ಫೌಂಡೇಶನ್ ಅಪೊಸ್ತಲರ ಒಂದು ಬೋಧನೆ ನಮಗೆ ನೆಲಗಟ್ಟಾಗಿದೆ. ಸೊ ಅದರಲ್ಲಿ ನಾವು ನಿರತರಾಗಿದ್ದುಕೊಂಡು ಮಾದರಿ ಜೀವಿತವನ್ನ ಅನುಸರಣೆ ಮಾಡಿಕೊಳ್ಳಬೇಕೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತು ಇನ್ನೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ, ಸುಳ್ಳು ಅಪೊಸ್ತಲರ ಬಗ್ಗೆ ಎಚ್ಚರಿಕೆ ಇರಬೇಕು. ಸಮಾಜ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ, ಸುಳ್ಳು ಅಪೊಸ್ತಲರ ಬಗ್ಗೆ ಎಚ್ಚರಿಕೆ ಇರಬೇಕು. ನೋಡ್ರಿ, ನಾವು ಕಾಣುವಾಗ ನಿಮ್ಮ ಸಹೋದರ ಸಭೆಗಳಲ್ಲಿ ಅಪೊಸ್ತಲರನ್ನು ನೀವು ನಂಬುವುದಿಲ್ಲ, ನೀವು ಒಂದು ವೇಳೆ ಪವಿತ್ರಾತ್ಮನ ನೀವು ನಂಬುವುದಿಲ್ಲ, ಅನೇಕ ರೀತಿಯಾಗಿ ನಮ್ಮ ವಿಶ್ವಾಸಿಗಳನ್ನ ಪ್ರಶ್ನಿಸ್ತಾರೆ. ಅನೇಕರು ಮನೆಗಳಿಗೆ ಹೋಗಿ ಆ ವಿಶ್ವಾಸಿಗಳನ್ನ
ಅವ್ರ ತಲೆ ಕೆಳಗಾಗಿ ಮಾಡೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಯತ್ನ ಮಾಡ್ತಕ್ಕಂಥ ನಮ್ಮಲ್ಲಿ ಅಪೊಸ್ತಲರಿದ್ದಾರೆ, ನಿಮ್ಮಲ್ಲಿ ಅಪೊಸ್ತಲರಿಲ್ಲ. ನಮ್ಮಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಸಭೆಯಲ್ಲಿ ವಿಶ್ವಾಸಗಳಾಗಿರ್ತಕ್ಕಂಥವರ ಅವರು ಇದ್ದಾರೆ, ಈಗಲೂ ಕೂಡ ಅವರು ಸಭೆಯ ಅನುಮತಿಯಲ್ಲಿದ್ದಾರೆ. ಅವರ ಮನೆಗೆ ಹೋಗಿ ಹಾಗಾದ್ರೆ ನಿಮ್ಮಲ್ಲಿ ಅಪೊಸ್ತಲರಿಲ್ವಾ ಎಂಬುದಾಗಿ ಕೇಳ್ತಾ ಇದ್ದಾರೆ. ಆಮೇಲೆ ನಿಮಗೆ ದೇವರಾತ್ಮನಿಲ್ವಾ ಇತ್ಯಾದಿಗಳನ್ನು ಕೇಳುವಾಗ, ಬೇರೆ ನಾವು ಗಮನಿಸ್ತಾ ಬರುವಾಗ ಸುಳ್ಳು ಅಪೊಸ್ತಲರ ಬಗ್ಗೆ ನಮಗೆ ಮಾಹಿತಿಗಳು ಇರಬೇಕು. ನಮ್ಮ ಸಭೆಗೆ ಆ ಮಾಹಿತಿಯನ್ನು ನಾವು ಕೊಡುವಂತವರಾಗಿರ್ಬೇಕು. ಯಾಕೆಂದ್ರೆ ಲೋಕದಲ್ಲಿ ಸುಳ್ಳು ಅಪೊಸ್ತಲರಿದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 2-3 ವಚನ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 2-3 ವಚನ. ನೀನು ದುಷ್ಟರನ್ನು ಸಹಿಸಲಾರಿ, ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನ ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕೊಂಡುಕೊಂಡಿ. ನೋಡಿ, ಸಭೆಯಲ್ಲಿ ಇರ್ಬೇಕಾದ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ, ಒಂದು ಕೆಲಸ ಇದೆ ಅಂತ ಹೇಳಿದ್ರೆ, ನಾವಲ್ಲಿ ಗಮನಿಸುವಾಗ ಸುಳ್ಳು ಅಪೊಸ್ತಲರು ಆ ದಿನಗಳಲ್ಲಿ ಕೂಡ ಇದ್ದರು, ಈ ದಿನದಲ್ಲಿ ಕೂಡ ಇದ್ದಾರೆ. ಆ ದಿನಗಳಲ್ಲಿಯೂ ಸುಳ್ಳು ಅಪೊಸ್ತಲರಿದ್ದರು ಮತ್ತು ಈ ದಿನಗಳಲ್ಲಿಯೂ ಸುಳ್ಳು ಅಪೊಸ್ತಲರಿದ್ದಾರೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಅದು ಉಲ್ಲೇಖವಾಗಿರುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 29ನೇ ವಚನದಲ್ಲಿ ಹಿಂದಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ, ನಾನು ಹೋದ ಮೇಲೆ ದೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು. ನೋಡ್ರಿ, ಎಲ್ಲಿ ನಾವು ಇವತ್ತಿನ ದಿನಮಾನಗಳಲ್ಲಿ ನಾವು ಸೋತು ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳುವಾಗ, ಅಪೊಸ್ತಲರ ಬೋಧನೆಯನ್ನು ನಾವು ಸರಿಯಾಗಿ ಕಲಿಸಿಕೊಡದೆ, ಅಪೊಸ್ತಲರ ಬೋಧನೆಯನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ಇದ್ದಲ್ಲಿ ಈ ದುರ್ಬೋಧಕರು ಬಂದು ನಮ್ಮನ್ನ ಮೋಸಪಡಿಸ್ಲಿಕ್ಕೆ ಅಥವಾ ನಮ್ಮ ವಿಶ್ವಾಸಿಗಳನ್ನ ಮೋಸಪಡಿಸ್ಲಿಕ್ಕೆ ಅಥವಾ ಆಚೆಗೆ ಎಳೆದುಕೊಂಡು ಹೋಗ್ತಕ್ಕಂಥದ್ದಾಗಿ ನಾವು ಕಾಣ್ತೇವೆ. ಬಲ ಇಲ್ಲರ್ತಕ್ಕಂಥವರು, ವಾಕ್ಯೋಪದೇಶ ಸರಿಯಾಗಿ ಇಲ್ಲದೆ ಇರತಕ್ಕಂಥವರಾಗಿದ್ದರೆ ಅವರ ಬಲೆಗೆ ಬಿದ್ದು ಅಲ್ಲಿಗೆ ಅವರು ಹೋಗ್ತಕ್ಕಂಥವರಾಗಿರ್ತಾರೆ. ಅಂದ್ರೆ ಸಭೆಗೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಂಗತಿ, ಸುಳ್ಳಾಗಿರ್ತಕ್ಕಂಥ ಅಪೊಸ್ತಲರ ಕುರಿತಾಗಿ ನಾವು ಎಚ್ಚರಿಕೆ ಇರಬೇಕು. ಸುಳ್ಳು ಅಪೊಸ್ತಲರ ಕುರಿತಾಗಿ ನಮ್ಮ ಸಭೆಯ ವಿಶ್ವಾಸಿಗಳಿಗೆ ನಾವು ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕು. ಅದರಿಂದ ನಿಜವಾದ ಅಪೊಸ್ತಲರು ಯಾರಾಗಿದ್ದಾರೆ ಹೇಳತಕ್ಕಂಥದನ್ನ ನಾವು ಹಿಂದೆ ಕೂಡ ಅಭ್ಯಾಸ ಮಾಡಿದ್ದೇವೆ. ಅದು ಬಹಳ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ಜೊತೆಗಿದ್ದವರಾಗಿದ್ದಾರೆ, ಯೇಸು ಕ್ರಿಸ್ತನ ಜೊತೆಗೆ ಮಾತನಾಡಿದವರು, ಊಟ ಮಾಡಿದವರು, ಆತನ ಜೊತೆಗೆ ಪ್ರಯಾಣ ಮಾಡಿದವರು, ಹೀಗೆ ಅನೇಕ ವಿಷಯಗಳನ್ನ ನಾವಲ್ಲಿ ಧ್ಯಾನ ಮಾಡಿದ್ದೇವೆ ಕಳೆದ 2 ವಾರಗಳ ಹಿಂದೆ. ಅದನ್ನ ನಾವು ಗಮನಿಸ್ತಾ ಬರುವಾಗ ಈ ಎಲ್ಲಾ ಸಂಗತಿಗಳನ್ನ ನಾವು ಸರಿಯಾದ ತಿಳುವಳಿಕೆಯನ್ನ ವಿಶ್ವಾಸಿಗಳಿಗೆ ಕೊಡುವಾಗ ಮಾತ್ರ ಸಾಧ್ಯ. ಇಲ್ಲದಿದ್ರೆ ತಪ್ಪಾದ ಬೋಧನೆಯವರು ಬಂದು ನಮ್ಮಲ್ಲಿ ಯಾವುದಿಲ್ಲವೋ ಅದನ್ನೇ ಬಂದು ಅವ್ರು ಕೇಳೋದು. ಅವರಿಗೆ ನೀವು ಯಾವ ಸಭೆ ಎಂಬುದಾಗಿ ಕೇಳುವಾಗ, ನಾವು ಬ್ರದರ್ ಸಭೆ ಎಂಬುದಾಗಿ ನಮ್ಮ ವಿಶ್ವಾಸಿಗಳು ಉತ್ತರ ಕೊಡುವಾಗ ಆಗ ಅವರಿಗೆ ಗೊತ್ತಿರ್ತದೆ, ಸಾಮಾನ್ಯವಾಗಿ ಈ ಬ್ರದರ್ ಸಭೆಯವರು ಇವರು ಪವಿತ್ರಾತ್ಮನು ನಂಬುದಿಲ್ಲ ಅಥವಾ ಪವಿತ್ರಾತ್ಮನು ಬಂದು ಹೋಗ್ತಕ್ಕಂಥ ವಿಷಯಗಳಿಗೆ ಇವರು ಪ್ರಾಮುಖ್ಯತೆ ಕೊಡುವುದಿಲ್ಲ ಮತ್ತು ಅಪೊಸ್ತಲರು ಇವರಲ್ಲಿ ಇಲ್ಲ ಎಂಬುದಾಗಿ ಅಂದ್ಕೊಳ್ತಾರೆ, ಪ್ರವಾದಿಗಳು ಇಲ್ಲ ಎಂಬುದಾಗಿ, ಅಂತಿಮ ರೀತಿಯ ಪ್ರವಾದಿಗಳು ಇಲ್ಲ ಎಂಬುದಾಗಿ ಅಂದ್ಕೊಳ್ತಾರೆ. ಈಗೆಲ್ಲ ರೀತಿಯ ನಾನಾ ರೀತಿಯ ವಿಷಯವಾಗಿ ಅವರು ಮಾತನಾಡಿಕೊಂಡು ಅವರು ತೋಳದ ಹಾಗೆ ಬರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ 20ನೇ ಅಧ್ಯಾಯದ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯದ 29ನೇ ವಚನದಲ್ಲಿ ನಾವು ಕಾಣತಕ್ಕಂಥವರಾಗಿದ್ದೇವೆ. ಅದರಿಂದ ದೇವರ ವಾಕ್ಯ ಮುಂಚಿತವಾಗಿ ಅಪೊಸ್ತಲರೇ ಆ ವಿಷಯದಲ್ಲಿ ತಿಳಿಸಿದ್ದಾರೆ. ನೋಡ್ರಿ, 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 13-15 ವಚನಗಳವರೆಗೆ, 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 13-15 ವಚನಗಳವರೆಗೆ ಅಂತ ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ನಾವು ನೋಡುವಾಗ ವೇಷ ಹಾಕಿಕೊಳ್ತಕ್ಕಂಥ ಅಪೊಸ್ತಲರುಗಳು ಈ ದುರ್ಬೋಧನೆಯಲ್ಲಿ ಇರತಕ್ಕಂಥ ಸಭೆಗಳು ಇಂದಿನ ದಿನಮಾನಗಳಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾವು ಕಾಣ್ತಾ ಬರುವಾಗ 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 13-15 ವಚನಗಳವರೆಗೆ ನಾವು ಧ್ಯಾನ ಮಾಡತಕ್ಕಂಥ ಒಂದು ಸಂಗತಿ, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ಅವರು ವೇಷ ಹಾಕಿಕೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸ್ತೇವೆ. ಹಾಗಾದ್ರೆ ವೇಷ ಹಾಕಿಕೊಳ್ತಕ್ಕಂಥ ಅಪೊಸ್ತಲರು ಈಗಲೂ ಕೂಡ ಇದ್ದಾರೆ. ಸಮಾಜವನದಲ್ಲಿ ನಾವು ಅದನ್ನ ಸರಿಯಾದ ತಿಳುವಳಿಕೆಯೊಂದಿಗೆ ಮುಂದುವರಿಬೇಕಾಗಿರುವಂತದ್ದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಅನೇಕ ಎಲ್ಲಾ ಕಡೆಗಳಲ್ಲಿ ನನಗೆ ಗೊತ್ತಿಲ್ಲ ನಿಮ್ಮ ಪ್ರದೇಶಗಳಲ್ಲಿ ಇದ್ದಾರೆ ಎಂಬುದಾಗಿ, ಆದ್ರೆ ನಮ್ಮ ಊರಿನಲ್ಲಂತೂ ಖಂಡಿತ ಇದ್ದಾರೆ, ನಮ್ಮ ಊರಿನಲ್ಲಿ ಖಂಡಿತ ಇದ್ದಾರೆ. ನಾವು ಅನೇಕ ಸಂದರ್ಭದಲ್ಲಿ ಅವ್ರ ಜೊತೆಗೆ ಮಾತಾಡುವಾಗ ಅವರು ಅಪೊಸ್ತಲದ ಕುರಿತಾಗಿ ಅವರು ಮಾತನಾಡಿದಂಥದ್ದು, ನಮ್ಮ ಸಭೆಯಲ್ಲಿಯೂ ಅಪೊಸ್ತಲರಿದ್ದಾರೆ ಹೇಳುವಂತಹ ಸಂಗತಿ ನಾನು ಕೆಲವರ ಬಾಯಲ್ಲಿ ನಾನು ಕೇಳಿದ್ದೇನೆ ನಮ್ಮ ಊರಿನಲ್ಲಿ, ಕೂಟದಲ್ಲಿ. ಸೊ ಹಾಗಾಗಿ ಅನೇಕ ಕಡೆಗಳಲ್ಲಿ ದುರ್ಬೋಧನೆ ಮಾಡತಕ್ಕಂಥವರು ಅನೇಕ ಕಡೆಗಳಲ್ಲಿ ಇರತಕ್ಕಂಥವರು ಆಗಿದ್ದಾರೆ. ಪ್ರಿಯ, ಸ್ಪಷ್ಟವಾಗಿ ನಾವು ಕಾಣ್ತಕ್ಕಂಥ ಒಂದು ಸಂಗತಿ, ಕರ್ತನು ಅಪೊಸ್ತಲರನ್ನ ಆಯ್ಕೆ ಮಾಡಿಕೊಂಡಿರುವುದರ ಕುರಿತಾಗಿ ನಾವು
ಗಮನಿಸ್ತಕ್ಕಂಥವರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 12-13ನೇ ವಚನದಲ್ಲಿ, ಲೂಕ 6ನೇ ಅಧ್ಯಾಯದ 12-13ನೇ ವಚನದಲ್ಲಿ ಆತನು ಆಯ್ದುಕೊಂಡಿರತಕ್ಕಂಥ 12 ಜನ ಶಿಷ್ಯರನ್ನ ಆತನು ಪ್ರಾರ್ಥನಾ ಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡು ಹೇಳುವಂತ ಒಂದು ಸಂಗತಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಗಮನಿಸ್ತಾ ಬರುವಾಗ ಯಾರ ಸಂಖ್ಯೆ ಹೆಚ್ಚಾಯ್ತು ಗೊತ್ತಾ? ವಿಶ್ವಾಸಿಗಳ ಸಂಖ್ಯೆ ಹೆಚ್ಚಾಯ್ತೆ ವಿನಃ ಅಪೊಸ್ತಲರ ಸಂಖ್ಯೆ ಹೆಚ್ಚಾಯ್ತ ಬಂತೆಂಬುದಾಗಿ ಎಲ್ಲಿಯೂ ಕೂಡ ವಾಕ್ಯದಲ್ಲಿ ಇಲ್ಲ. ನಾವು ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಗಮನಿಸುವಾಗ ನಂಬಿದವರು ಗಂಡಸರ ಸಂಖ್ಯೆ 5,000ವರೆಗೆ ಬೆಳೆಯುತ್ತೆಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಅಂದರೆ ವಿಶ್ವಾಸಿಗಳ ಸಂಖ್ಯೆ ಹೆಚ್ಚಾಯಿತೆ ವಿನಃ ಅಪೊಸ್ತಲರ ಸಂಖ್ಯೆ 12ರ ಬದಲಾಗಿ 13 ಅಥವಾ 13,000 ಅಥವಾ 1,000 ಹೆಚ್ಚಾಗಲಿಲ್ಲ. ಹಾಗೆ ನಾವು ನೋಡ್ತಾ ಬರುವಾಗ ತಪ್ಪಾದ ಬೋಧನೆಯನ್ನ ಹೊಂದಿರತಕ್ಕಂಥವರು ಇದ್ದಾರೆ ಪ್ರಿಯರೇ. ಅದರಿಂದ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ, ಅಪೊಸ್ತಲರು ದೇವರ ವಾಕ್ಯದಲ್ಲಿ ಅಥವಾ ವಾಕ್ಯದ ಪ್ರಕಾರವಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ ಮಹತ್ತರವಾಗಿರ್ತಕ್ಕಂಥ ಒಂದು ಸ್ಥಾನ ಪಡೆದವರು ಕರ್ತರಿಂದ. ಯಾಕೆಂದರೆ ಅವರು ಕರ್ತರಿಂದ ಆಯ್ಕೆಯಾಗಿರ್ತಕ್ಕಂಥವರಾಗಿದ್ದಾರೆ ಹೇಳುವಂಥದ್ದು ಸ್ಪಷ್ಟ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಅದಕ್ಕೆ ದೇವರ ವಾಕ್ಯ ಅವರ ಕುರಿತಾಗಿ ನಾವು ನೋಡುತ್ತೇವೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದ 14ನೇ ವಚನದಲ್ಲಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದ 14ನೇ ವಚನದಲ್ಲಿ, ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು, ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ನೋಡ್ರಿ, ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, 12 ಜನ ಬಿಟ್ರೆ ಮತ್ತೆ ಜಾಸ್ತಿ ಇಲ್ಲ. ಅದರಿಂದ ನಾವು ಗಮನಿಸ್ತಾ ಬರುವಾಗ 12 ಅಸ್ತಿವಾರಗಳಿದ್ದವು ಎಂಬುದಾಗಿ ನಾವು ನೋಡುವಾಗ ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಹೆಸರುಗಳು ಇದ್ದವು ಎಂಬುದಾಗಿ. 12 ಜನ ಹೆಸರು ಬಿಟ್ರೆ ಬೇರೆ ಯಾರ ಹೆಸರುಗಳು ಕರ್ತನಲ್ಲಿ ಪ್ರಕಟ ಆಗಿರಲಿಲ್ಲ. ಅದರಿಂದ ನಾವಲ್ಲಿ ಗಮನಿಸ್ತಾ ಬರುವಾಗ ಈ ಅಪೊಸ್ತಲತ್ವ ಎಂಬುದಾಗಿ ಹೇಳುವಾಗ ಸುಳ್ಳಾದ ತಪ್ಪಾದ ಬೋಧನೆಯಲ್ಲಿ ಇರ್ತಕ್ಕಂಥವರು ಅನೇಕರಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 28ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 28ನೇ ವಚನ. ನಿಮಗೆ ಸತ್ಯವಾಗಿ ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮುಂದೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನೋಡ್ರಿ, ನಾವು ನೋಡುವಾಗ ಯೇಸು ಕ್ರಿಸ್ತನು ಅಪೊಸ್ತಲರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. 12 ಕುಲಗಳೊಟ್ಟಿಗೆ, ಇಸ್ರಾಯೇಲ್ 12 ಕುಲಗಳೊಟ್ಟಿಗೆ ನೀವು ನ್ಯಾಯ ತೀರಿಸತಕ್ಕಂಥವರಾಗಿದ್ದೀರಿ ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ ಪ್ರಿಯರೇ. ಅದರಿಂದ ಗಮನಿಸುವಂತ ಒಂದು ಸಂಗತಿ, ಅಪೊಸ್ತಲತ್ವದ ಒಟ್ಟಿಗೆ ಇವತ್ತು ಸಭೆ ಮಾಡಬೇಕಾಗಿರ್ತಕ್ಕಂಥ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನ ಅವಲೋಕನೆ ಮಾಡುವಾಗ ಅಪೊಸ್ತಲರ ಬೋಧನೆಯನ್ನ ನಾವು ಕೇಳಬೇಕು. ಅಲ್ಲಿ ನಾವು ಕೇಳುವಾಗ ಅದನ್ನ ಜ್ಞಾಪನ ಮಾಡದಲ್ಲಿ ಇಟ್ಟುಕೊಳ್ಳಬೇಕು. ಹೇಗೆ ಹಳೆ ಒಡಂಬಡಿಕೆ ಭಕ್ತರಿಗೆ ಕರ್ತನು ಹೇಳಿದ ರೀತಿಯಲ್ಲಿಯೇ ಹೊಸ ಒಡಂಬಡಿಕೆಯಲ್ಲಿ ಕೂಡ ಸಂಬಂಧಪಟ್ಟ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಆ ಮನುಷ್ಯರಿಗೆ ತಿಳಿಸಿರ್ತಕ್ಕಂಥ ಒಂದು ಸಂಗತಿ ಏನೆಂಬುದಾಗಿ ಇಸ್ರಾಯೇಲರಿಗೆ ಅಲ್ಲಿ ತಿಳಿಸ್ತಾ ಬಂದಿರತಕ್ಕಂಥ ಸಂಗತಿಯನ್ನು ನಾವು ಗಮನಿಸ್ತಾ ಬರುವಾಗ, ನೀವು ನಾನು ಆಜ್ಞಾಪಿಸಿರ್ತಕ್ಕಂಥ ಎಲ್ಲಾ ಆಜ್ಞೆಗಳನ್ನ ನೀವು ಅನುಸರಿಸಿಕೊಂಡು ನೀವು ಹೋಗ್ಬೇಕು. ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಥವಾ ನಿಮ್ಮ ತಲೆಮಾರಿಗಳಿಗೆ ನೀವು ಅದನ್ನ ಕಲಿಸ್ಕೊಡ್ತಾ ಹೋಗ್ಬೇಕು ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಅದರಿಂದ ಇವತ್ತು ನಮ್ಮ ಜವಾಬ್ದಾರಿ ಕೂಡ ಅದೇ ಆಗಿದೆ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ನಾವು ಅನುಸರಣೆಯ ಜೀವಿತ, ಅಪೊಸ್ತಲರ ಮಾದರಿಯನ್ನ ಅನುಸರಣೆ ಮಾಡಿಕೊಂಡು ಹೋಗಬೇಕಾದ ಬಹಳ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಥೆಸಲೋನಿಕ ಸಭೆ. ಥೆಸಲೋನಿಕ ಸಭೆಯು ಮಾದರಿ ಮಾಡಿಕೊಂಡು ಜೀವನ ಮಾಡಿರ್ತಕ್ಕಂಥ ಒಂದು ಸಭೆಯಾಗಿದೆ. ಅದನ್ನ ಮೊದಲನೇ ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯವನ್ನು ನಾವು ಅದನ್ನ 1ರಿಂದ ನಾವು ಓದುತ್ತಾ ಬರುವಾಗ ನಮಗೆ ಗೊತ್ತಾಗುತ್ತೆ. ಅದರಿಂದ ಇವತ್ತು ನಮ್ಮ ಸಭೆಗಳು ಕೂಡ ಅಪೊಸ್ತಲರ ಮಾದರಿಯನ್ನ, ಅಪೊಸ್ತಲರ ಬೋಧನೆಯನ್ನ ನಾವು ಅಂಗೀಕರಿಸಿಕೊಂಡು ಬೋಧನೆಯನ್ನ ಅಂಗೀಕರಿಸಲು ಮಾತ್ರವಲ್ಲ, ನಾವು ಮಾದರಿಯ ಜೀವಿತವನ್ನ ನಾವು ಜೀವಿಸುವುದರ ಕಡೆಗೆ ಗಮನ ಹರಿಸಬೇಕು ಮತ್ತು ಸುಳ್ಳು ಅಪೊಸ್ತಲರನ್ನ ಕಂಡುಹಿಡಿಯಬೇಕು. ಸುಳ್ಳು ಅಪೊಸ್ತಲರ ಕುರಿತಾಗಿ ಅನೇಕ ತಪ್ಪಾದ ರೀತಿಯಾಗಿ ನಮ್ಮ ವಿಶ್ವಾಸಿಗಳನ್ನ ತಿಳ್ಕೊಳ್ಳುವುದಕ್ಕೆ ನಾವು ಬಿಡಬಾರದು. ಅಪೊಸ್ತಲರ ವ್ಯತ್ಯಾಸಗಳನ್ನು ನಾವು ನಮ್ಮ ಸಭೆಯಲ್ಲಿ ನಾವು ಕಲಿಸಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಾವು ಈ ಲೋಕದಲ್ಲಿ ಸುಳ್ಳು ಅಪೊಸ್ತಲರ ಕುರಿತಾಗಿ ಕೂಡ
ನಾವು ಆ ನಮ್ಮ ಸಭೆಯಲ್ಲಿ ಅವರಿಗೆ ಬೋಧಿಸುತ್ತಾ ಅದರ ಸ್ಪಷ್ಟತೆಯನ್ನು ನಾವು ತಿಳಿಸುತ್ತಾ ಬರಬೇಕಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ಅಪೋಸ್ತಲರಿದ್ದರು, ಅಪೋಸ್ತಲರು ಕರ್ತನ ಮಹಿಮೆಗಾಗಿ ಅವರ ಮುಖಾಂತರವಾಗಿ ಅಸ್ತಿವಾರ ಹಾಕಿಕೊಂಡು ಸಭೆಯು ಅವರ ಮುಖಾಂತರವಾಗಿ ದೇವರು ಪ್ರಾರಂಭಿಸಿ ಕ್ರಿಸ್ತನೆಂಬತಕ್ಕಂಥ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವನೆಂಬುದಾಗಿ ಕರ್ತನು ಹೇಳಿದ ರೀತಿಯಲ್ಲಿ ಅಲ್ಲಿ ಅಪೋಸ್ತಲರನ್ನ ಉಪಯೋಗಿಸಿಕೊಂಡು ಕರ್ತನು ತನ್ನ ಸೇವಾ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬಂದವನಾಗಿದ್ದನು. ಮತ್ತು ಅಪೋಸ್ತಲರು ಕರ್ತನು ಹೇಗೆ ಜೀವಿಸಿದನು ಹಾಗೆಯೇ ಜೀವನ ಮಾಡುತ್ತಾ ಹೋದವರಾಗಿದ್ದರು. ಮತ್ತು ಆದಿಕಾಲದ ಸಭೆಯು ಅದೇ ರೀತಿಯಾಗಿ ಜೀವನ ಮಾಡತಕ್ಕಂಥವರಾಗಿದ್ದರು. ನಾವು ಕೂಡ ಈ ಮಾದರಿಯ ಜೀವಿತವನ್ನ ಜೀವಿಸುತ್ತಾ ಅಂದಿನ ದಿನಮಾನಗಳಲ್ಲಿ ಸುಳ್ಳು ಅಪೋಸ್ತಲರು ಕೂಡ ಇದ್ದರೆ ಹೇಳುವುದನ್ನ ಅಲ್ಲಿ ದೇವರ ಅದೇ ಅಪೋಸ್ತಲರು ನಮಗೆ ಹೇಳಿ ಹೋಗಿದ್ದಾರೆ. ಅದೇ ಅಪೋಸ್ತಲರು ಹೇಳಿ ಹೋಗಿದ್ದಾರೆ. ಇವತ್ತು ಕೂಡ ಅಪೋಸ್ತಲರು ಅಲ್ಲದೆ ಇರ್ತಕ್ಕಂಥ ನಿಜವಾದ ಅಪೋಸ್ತಲರು ಅಲ್ಲದೆ ಇರ್ತಕ್ಕಂಥವರು ಈಗಲೂ ಕೂಡ ಇರುವಂತದನ್ನ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಪ್ರಿಯರಾದ್ರಿಂದ ನಾವು ನೋಡುವಾಗ ಅಪೋಸ್ತಲತ್ವ ಸಭೆಯಲ್ಲಿ ಅಪೋಸ್ತಲತ್ವದ ವರ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬಂದವರಾಗಿದ್ದೇವೆ. ಅದರಿಂದ ಸ್ಪಷ್ಟವಾಗಿ ಗಮನಿಸುವಂತ ಒಂದು ಸಂಗತಿ, ಈಗ ಅಪೋಸ್ತಲರು ಇಲ್ಲವೇ ಇಲ್ಲ, ಅದನ್ನು ನಾವು ತಿಳ್ಕೊಂಡವರಾಗಿದ್ದೇವೆ. ಅದರಿಂದ ಈಗ ಅಪೋಸ್ತಲರು ಇಲ್ಲ, ಆದರೆ ಅಪೋಸ್ತಲತ್ವದೊಟ್ಟಿಗೆ ಸಭೆಯ ಕಾರ್ಯಗಳು ಇದೆ. ಅಪೋಸ್ತಲರ ಮಾದರಿಯ ಜೀವಿತ, ಅಪೋಸ್ತಲರು ಹಾಕಿಕೊಟ್ಟಿರ್ತಕ್ಕಂಥ ಸೂತ್ರ, ಅಪೋಸ್ತಲರು ಯಾವ ರೀತಿಯಾಗಿ ಜೀವನ ಮಾಡಿದರು ಅದೆಲ್ಲವೂ ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕಾಗಿರುವಂತದ್ದಾಗಿದೆ. ಹಾಗಾಗಿ ನಾನು ಅದೇ ರೀತಿಯಾಗಿ ಜೀವನ ಮಾಡ್ತೇನೆ ಎಂಬುದಾಗಿ ಅಥವಾ ಅಪೋಸ್ತಲರು ಮಾಡಿದ ರೀತಿಯಲ್ಲೇ ನಾವು ಮಾಡ್ತೇವೆ ಎಂಬುದಾಗಿ ನಮ್ಮಿಂದ ಸಾಧ್ಯ ಇಲ್ಲ. ನಾನು ಕೆಲವು ಬಾರಿ ನಿಮ್ಗೆ ಉದಾಹರಣೆಯನ್ನ ಕಳೆದ ಬಾರಿ ನಾನು ಕೊಟ್ಟೆ. ಅದು ನ್ಯೂಸ್ ಪತ್ರಿಕೆ ಕೂಡ ಬಂತು, ನಮ್ಮ ಜಿಲ್ಲೆಯಲ್ಲೇ ಆಗಿರುವಂತಹ ಒಂದು ಘಟನೆ. ಅವರು ಸತ್ತವರನ್ನ ಎಬ್ಸ್ಲಿಕ್ಕೆ ಹೋದ್ರು, ಸತ್ತವರನ್ನ ಎಬ್ಸ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಯಾಕಂದ್ರೆ ನಾನು ಅಪೋಸ್ತಲ ಎಂಬುದಾಗಿ ಹೇಳ್ಕೊಂಡವರು, ನನಗೆ ಆ ವರ ಇದೆ ಎಂಬುದಾಗಿ ಹೇಳ್ಕೊಂಡು ಆಮೇಲೆ ಅವರು ಎಬ್ಸ್ಲಿಕ್ಕೆ ಹೋದ್ರು ಆಗ್ಲಿಲ್ಲ, ಎಬ್ಸ್ಲಿಕ್ಕೆ ಸತ್ತವರನ್ನ ಎಬ್ಸ್ಲಿಕ್ಕೆ ಆಗಲಿಲ್ಲ. ಬದಲಾಗಿ ಅವರು ವಧೆ ತಿಂದ್ರು, ನ್ಯೂಸ್ ಪೇಪರಿಗೆ ಬಂತು. ಸೊ ಅದರಿಂದ ನಾವು ಗಮನಿಸ್ತಾ ಬರುವಾಗ ಈಗ ಅಪೋಸ್ತಲತ್ವ ಇಲ್ಲ, ಅಥವಾ ಯೇಸು ಕ್ರಿಸ್ತನ ಶಿಷ್ಯರಾಗಿರ್ತಕ್ಕಂಥ 12 ಜನ ಶಿಷ್ಯರು ಮಾಡಿದ ಹಾಗೆ ನಾನು ಕೂಡ ಮಾಡ್ತೇನೆ, ಸತ್ತವರನ್ನ ಎಬ್ಬಿಸ್ತೇನೆ ಎಂಬುದಾಗಿ ನಾನು ಹೊರಟ್ರೆ ಖಂಡಿತವಾಗಿಯೂ ದೇವರ ವಾಕ್ಯ ಅದನ್ನು ಒಪ್ಪುವಂತ ವಿಷಯಗಳಲ್ಲ. ದೇವರ ವಾಕ್ಯ ಒಪ್ಪುವಂತ ವಿಷಯವಲ್ಲ, ದೇವರಿಗೆ ಮಹಿಮೆ ಆಗ್ತಕ್ಕಂಥ ವಿಷಯಗಳಲ್ಲ, ಬದಲಾಗಿ ದೇವರಿಗೆ ಅದು ಅವಮಾನಕಾರಿಯಾಗಿದೆ. ಅದರಿಂದ ನಾವು ಈ ಅಪೋಸ್ತಲತ್ವದ ವರವನ್ನು ಕೂಡ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಬೇಕಾಗಿರುವಂಥದ್ದು ಕೂಡ ನಮ್ಮ ಕರ್ತವ್ಯವಾಗಿದೆ. ಸೊ ಅದರಿಂದ ಬೇರೆ ಸಾಯಂಕಾಲದ ವೇಳೆಯಲ್ಲಿ ಮತ್ತೆ ನಾವು ಅಪೋಸ್ತಲತ್ವದ ಕುರಿತಾಗಿ ತಿರುಗಿ ಧ್ಯಾನ ಮಾಡುವಂತೆ ದೇವರು ನಮ್ಮನ್ನ ನಡೆಸದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸತಕ್ಕಂಥವರಾಗಿರೋಣ. ಮತ್ತು ಮುಂದಿನ ಒಂದು ಭಾಗವಾಗಿ ನಾವು ಸಭೆಯಲ್ಲಿ ಪ್ರವಾದನಾ ವರಗಳು ಸಭೆಯಲ್ಲಿ ಇದೆಯೋ ಹೇಳುವಂತ ಒಂದು ಸಂಗತಿಗಳನ್ನ ನಾವು ದೇವರ ಚಿತ್ತವಾದರೆ ಮುಂದಿನ ಭಾಗಗಳಲ್ಲಿ ನಾವು ಅದನ್ನ ಧ್ಯಾನ ಮಾಡುತ್ತಾ ಹೋಗೋಣ. ದೇವರು ತುಂಬಾ ವಿಷಯಗಳು ಬರುತ್ತದೆ ಇಲ್ಲಿ ಸಭಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಒಂದೊಂದಾಗಿ ಅದನ್ನ ಕ್ಲುಪ್ತವಾಗಿ ಬಹಳ ವಿವರಣೆ ಮಾಡ್ಲಿಕ್ಕೆ ಸಮಯ ಇಲ್ಲ, ತುಂಬಾ ವಿಷಯಗಳು ಬರ್ತದೆ ಅದರಲ್ಲಿ. ಅದರಿಂದ ಕ್ಲುಪ್ತವಾಗಿ ನಾನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾನು ಇಷ್ಟಪಡ್ತಕ್ಕಂಥದ್ದಾಗಿದ್ದೇನೆ. ದೇವರ ಚಿತ್ತವಾದರೆ ಮುಂದಿನ ವಾರ ಪ್ರವಾದನೆಗೆ ಇದೆಯೋ ಇಲ್ಲವೋ ಹೇಳುವಂತ ಒಂದು ಸಂಗತಿಯನ್ನ ನಾವು ಗಮನಿಸುತ್ತಾ ನಮ್ಮ ಆತ್ಮಿಕ ಪ್ರಯಾಣಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಕಲಿಯುತ್ತಾ ಹೋಗೋಣ. ಯಾಕಂದ್ರೆ ಅಪೋಸ್ತಲರ ಬೋಧನೆ ನಮಗೆ ಬಹಳ ಮುಖ್ಯ. ಅಪೋಸ್ತಲರು ಕೊಟ್ಟಿರ್ತಕ್ಕಂಥ ನಿಯಮಗಳು, ಶಾಸ್ತ್ರಗಳು, ತಿಳುವಳಿಕೆಗಳು ನಮಗೆ ಬೇಕು. ಆ ಒಂದು ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಆತ್ಮಿಕ ಪ್ರಯಾಣಗಳನ್ನ ನಾವು ಮುಂದುವರಿಸೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ.